Class 10 Quadratic Equations Exercise 4.2 Third problem. Find two numbers whose sum is 27 and product is 182. ಓಕೆ, ಈ ಕ್ವಶನ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಫೈಂಡ್ ಟೂ ನಂಬರ್ಸ್ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಸೊಲ್ಯೂಷನಲ್ಲಿ ಲೆಟ್ ಟೂ ನಂಬರ್ಸ್ ಆರ್ ಎಕ್ಸ್ ಆ್ಯಂಡ್ ವೈ ಅಂತ ತೊಗೊಂಡಿದ್ದೀನಿ. ಗೊತ್ತಾಗ್ತಿದೆ ಅಲ್ವಾ? ಅವರು ಟೂ ನಂಬರ್ಸನ್ನು ಫೈಂಡ್ ಮಾಡಿ ಅಂತ ಹೇಳಿರೋದ್ರಿಂದ ಲೆಟ್ ಟೂ ನಂಬರ್ಸ್ ಆರ್ ಎಕ್ಸ್ ಆ್ಯಂಡ್ ವೈ ಅಂತ ತೊಗೊಂಡಿನಿ. ಓಕೆ, ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸಮ್ ಈಸ್ 27 ಅಂತ ಕೊಟ್ಟಿದ್ದಾರೆ. ಸಮ್ ಈಸ್ 27 ಅಂದರೆ ಈ ಟೂ ನಂಬರ್ಸನ್ನು ಆ್ಯಡ್ ಮಾಡಿದರೆ ನೋಡಿ ಎಕ್ಸ್ ಪ್ಲಸ್ ವೈಯನ್ನು ಮಾಡಿದರೆ ಆನ್ಸರ್ ಎಷ್ಟು ಬರ್ತಿದೆ? 27 ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ನೋಡಿ ಹೇಳಿದ್ದಾರೆ ಪ್ರಾಡಕ್ಟ್ ಈಸ್ 182 ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಅಂತ ಹೇಳಿದರೆ ಮಲ್ಟಿಪ್ಲೈ ಮಾಡಿದರೆ ಯಾವುದನ್ನು? ಟೂ ನಂಬರ್ಸನ್ನು. ನೋಡಿ ಟೂ ನಂಬರ್ಸ್ ಏನಿದೆ, ಒಂದು ಎಕ್ಸ್ ಇದೆ ಇಂಟು ವೈ ಇದೆ. ಇವೆರಡು ನಂಬರನ್ನು ಮಲ್ಟಿಪ್ಲೈ ಮಾಡಿದರೆ 182 ಬರ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ನಮಗೆ ಇಲ್ಲಿ ಎರಡು ಈಕ್ವೇಷನ್ ಬಂದಿದೆ. ಒಂದು ಈಕ್ವೇಷನಲ್ಲಿ ಎರಡು ವೇರಿಯೇಬಲ್ನ ನಡುವೆ ಪ್ಲಸ್ ಇದೆ ನೋಡಿ, ಇನ್ನೊಂದು ಈಕ್ವೇಷನಲ್ಲಿ ಎರಡು ವೇರಿಯೇಬಲ್ನ ನಡುವೆ ಇಂಟು ಇದೆ ಅಂತ ಹೇಳಿದರೆ ಇದು ಲೀನಿಯರ್ ಈಕ್ವೇಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದು ಲೀನಿಯರ್ ಈಕ್ವೇಷನ್ ಪ್ರಾಬ್ಲಮ್ ಅಲ್ಲ ಇದು. ಹಾಗಾದರೆ ಇಂಟು ಬಂದ ತಕ್ಷಣ ನಾವು ತಿಳ್ಕೊಬೇಕು ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಏನು ಮಾಡ್ತೀನಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 27 ಇದೆಯಲ್ಲ, ಇದು ಒಂದು ಸ್ವಲ್ಪ ರಿಅರೇಂಜ್ ಮಾಡಿ ಬರ್ಕೊಳ್ತೀನಿ. ಏನಪ್ಪ ಅಂದರೆ ಪ್ಲಸ್ ವೈಯನ್ನು ನಾನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನಾಗುತ್ತೆ, ಎಕ್ಸ್ ಇರೋದು ಎಕ್ಸ್ ಹಾಗೆ ಉಳ್ಕೊಳುತ್ತೆ, ಇಸ್ ಈಕ್ವಲ್ ಟು 27 ಇರೋದು ಹಾಗೆ ಇರುತ್ತೆ. ಪ್ಲಸ್ ವೈಯನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ವೈ ಆಯಿತು. ನೋಡಿ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 27 ಮೈನಸ್ ವೈ ಬಂತಲ್ಲ, ಎಕ್ಸ್ ವ್ಯಾಲ್ಯೂ ಎಲ್ಲಿದೆಯೋ ಅಲ್ಲಿಗೆ ನಾನು 27 ಮೈನಸ್ ವೈಯನ್ನು ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ನೋಡಿ ಎಕ್ಸ್ ಇದೆಯಲ್ಲ, ಈ ಪ್ಲಸ್ಸಲ್ಲಿ ಏನು ಬರಿತೀನಿ, 27 ಮೈನಸ್ ವೈಯನ್ನು ಬರಿತೀನಿ ಇಂಟು ವೈ ಈಸ್ ಈಕ್ವಲ್ ಟು 182 ಬಂತು. ಓಕೆ, ಈಗ ಏನು ಮಾಡೋಣ, ವೈಯನ್ನು ಒಳಗಡೆ ಮಲ್ಟಿಪ್ಲೈ ಮಾಡೋಣ. ವೈ ಇಂಟು 27 ಮಾಡಿದರೆ 27 ವೈ ಬರುತ್ತೆ. ವೈನ ಸೈನ್ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಇಂಟು ವೈ ಸ್ಕ್ವೇರ್ ಬರುತ್ತೆ ಈಸ್ ಈಕ್ವಲ್ ಟು 182. ನೋಡಿ ವೈ ಸ್ಕ್ವೇರ್ನ ವ್ಯಾಲ್ಯೂ ನೆಗೆಟಿವ್ ಆಗಿರೋದ್ರಿಂದ ಇದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಇದನ್ನು ಸಹ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಲೆಫ್ಟ್ ಸೈಡ್ ಆಗಿರೋದು ಅಷ್ಟು ಸಹ ಟ್ರಾನ್ಸ್ಫರ್ ಆಗಿರೋದ್ರಿಂದ ಲೆಫ್ಟ್ ಸೈಡಲ್ಲಿ 0 ಉಳ್ಕೊಳುತ್ತೆ ಈಸ್ ಈಕ್ವಲ್ ಟು ನೋಡಿ ಮೈನಸ್ ವೈ ಸ್ಕ್ವೇರ್ ಆ ಸೈಡ್ ಹೋದರೆ ಪ್ಲಸ್ ವೈ ಸ್ಕ್ವೇರ್ ಆಯಿತು, ಪ್ಲಸ್ 27 ವೈ ಆ ಸೈಡ್ ಹೋದರೆ ಮೈನಸ್ 27 ವೈ ಆಯಿತು. ಇಲ್ಲಿರೋದು ಪ್ಲಸ್ 182 ಹಾಗೆ ಉಳ್ಕೊಳುತ್ತೆ, ಪ್ಲಸ್ 182 ಇದೆ. ನೋಡಿ ನಮಗೆ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ, ಇದೇನಾಗಿದೆ ಆರ್ಡ್ರಲ್ ಇದೆ. ಅದಕ್ಕೋಸ್ಕರ ಅದನ್ನು ಇನ್ನೊಂದ್ಸರಿ ಬರ್ಕೊಳ್ತೀನಿ. ವೈ ಸ್ಕ್ವೇರ್ ಮೈನಸ್ 27 ವೈ ಪ್ಲಸ್ 182 ಈಸ್ ಈಕ್ವಲ್ ಟು 0 ಬರ್ಕೊಂಡೆ. ಈಗ ಏನು ಮಾಡೋಣಪ್ಪ ಅಂದರೆ ನಾವು ವೈ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು ಮತ್ತು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಅಂದರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ನಾನು ಫ್ಯಾಕ್ಟರೈಸೇಷನ್ ಮೆಥಡಲ್ಲೇ ಸಾಲ್ವ್ ಮಾಡ್ತೀನಿ. ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಎರಡನ್ನು ವಿತ್ ಸೈನ್ ಮಲ್ಟಿಪ್ಲೈ ಮಾಡಬೇಕು. ವೈ ಸ್ಕ್ವೇರ್ನ ಸೈನ್ ಪ್ಲಸ್ ಇದೆ, ಪ್ಲಸ್ ವೈ ಸ್ಕ್ವಯರ್ ಇಂಟು 182ನ ಸೈನ್ ಪ್ಲಸ್ ಇದೆ, ಪ್ಲಸ್ 182 ಎರಡನ್ನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. ವೈ ಸ್ಕ್ವೇರ್ ಇಂಟು 182 ಮಾಡಿದರೆ 182 ವೈ ಸ್ಕ್ವೇರ್ ಬರುತ್ತೆ. ಇದನ್ನು ನಾನು ಏನು ಮಾಡಬೇಕು, ಟೂ ಫ್ಯಾಕ್ಟರ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಡಿವೈಡ್ ಮಾಡಬೇಕು ಅಂದರೆ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಫ್ಯಾಕ್ಟರ್ಗಳನ್ನು ಫೈಂಡ್ ಮಾಡ್ಕೊಳ್ಳೋಣ. ನೋಡಿ 182 ಇವನ್ ನಂಬರ್ ಆಗಿದ್ದರಿಂದ 2 ಇಂದ ಡಿವೈಡ್ ಆಗುತ್ತೆ. 2 9s 18, ರಿಮೈಂಡರ್ ಏನು ಉಳಿಯೋದಿಲ್ಲ. ನೆಕ್ಸ್ಟ್ ನಂಬರ್ 2 ಇದೆ, 2 1s 2 ಬರುತ್ತೆ. ಹಾಗಾದರೆ ಫ್ಯಾಕ್ಟರ್ಸ್ ಏನಾಗುತ್ತೆ 2 ಮತ್ತು 91 ಫ್ಯಾಕ್ಟರ್ಸ್ ಆಯಿತು. ಓಕೆ, ಇದಕ್ಕೆ ಸೈನ್ ಬರಿಬೇಕು. ಈ ಎರಡು ಫ್ಯಾಕ್ಟರಿಗೆ ಸೈನ್ ಬರಿಬೇಕು ಅಂದರೆ ನಾವು ಮಿಡಲ್ ಟರ್ಮನ್ನು ನೋಡಬೇಕು. ಮಿಡಲ್ ಟರ್ಮ್ 27 ವೈ ಇದೆ, ಈ ಮಿಡಲ್ ಟರ್ಮಿನ ಸೈನ್ ಏನಿದೆ ಮೈನಸ್ ಇದೆ. ಗೊತ್ತಾಯಿತಾ? ಮಿಡಲ್ ಟರ್ಮಿನ ಸೈನ್ ಏನಿದೆ ಅದು ಇವೆರಡರಲ್ಲಿ ಬಿಗ್ಗರ್ ನಂಬರ್ ಯಾವುದಿದೆ ಅದರ ಸೈನ್ ಆಗಿರುತ್ತೆ. ಓಕೆ, 2ಗೂ ಸೈನ್ ಬರಬೇಕು. ಈ ಸೈನನ್ನು ಈ ಸೈನಿಗೆ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರಬೇಕು, ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡಿದರೆ ನನಗೇನು ಬರಬೇಕು, 27 ಬರಬೇಕು. ನೋಡಿ ಮೈನಸ್ಸು ಅಂದರೆ ಸೇಮ್ ಸೈನ್ ಇದ್ದರೆ ಅಡಿಷನ್ನು, 91ಗೆ 2 ಆ್ಯಡ್ ಮಾಡಿದರೆ 93 ಬರುತ್ತೆ. ಇಲ್ಲಿರೋದು 27. ಹಾಗಾದರೆ ಇದು ಫ್ಯಾಕ್ಟರ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 91ಅನ್ನು ಮತ್ತೆ ಡಿವೈಡ್ ಮಾಡಬೇಕು ಪ್ರೈಮ್ ನಂಬರಿಂದ. 91 ಹಾರ್ಡ್ ನಂಬರ್, ಹಾಗಾಗಿ 2 ಇಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ
ಅಂತ ನೋಡಿ. 3ಇಂದ ಹೋಗುತ್ತಾ ಚೆಕ್ ಮಾಡಿ. ಇವೆರಡನ್ನ ಸಮ್ ಮಾಡಿದರೆ 10 ಬರುತ್ತೆ. ಹಾಗಾಗಿ ಇದು 3ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದರೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿದರೆ ಎಸ್, ಇದು 7ಇಂದ ಡಿವೈಡ್ ಆಗುತ್ತೆ. 7 1 7, 2 ಉಳಿಯುತ್ತೆ 21, 7 3 21 ಆಗುತ್ತೆ. ಓಕೆ, ಹಾಗಾದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳೋಣ. 7 2 14 ಆಯಿತು. ನೆಕ್ಸ್ಟ್ ಇಲ್ಲಿರೋದು 13, 14 ಬಿಗ್ಗರ್ ಆಗೋದ್ರಿಂದ ಮಿಡಲ್ ಟರ್ಮಿನ ಸೈನು -14 ಬಂತು. ಮೈನಸ್ ಇಂಟು ಮೈನಸ್ ಮಾಡಿದರೆ ಪ್ಲಸ್ ಬರುತ್ತೆ. ಮೈನಸ್ಸು ಸೇಮ್ ಸೈಜ್ ಇದ್ದರೆ ಅಡಿಷನ್ನು. 14ಗೆ 13ಅನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 27 ಬರುತ್ತೆ. ನೋಡಿ, ಇಲ್ಲಿ 27 ಇದೆ. ಹಾಗಾದರೆ ನಮ್ಮ ಫ್ಯಾಕ್ಟರ್ಸು -14 -13 ಆಯಿತು. ಇಲ್ಲಿ y² ಇರೋದ್ರಿಂದ ಇದಕ್ಕೆ ಒಂದು y, ಇದಕ್ಕೆ ಒಂದು y ಬೇಕಾಗುತ್ತೆ. ಫಸ್ಟ್ ಟರ್ಮ್ y² ಹಾಗೆ ಬರ್ಕೊಳ್ತೀನಿ. ಮಿಡಲ್ ಟರ್ಮ್ -27 ವೈನ ಜಾಗದಲ್ಲಿ ಈ ಎರಡು ಫ್ಯಾಕ್ಟರ್ಸ್ಗಳನ್ನು ನಾವು ಬರ್ಕೋಬೇಕು. -14y -13y ಪ್ಲಸ್ 182 = 0. ಫಸ್ಟ್ 2 ಟರ್ಮ್ಸು. ನೆಕ್ಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡ್ತೀನಿ. ಕಾಮನ್ ಬಂದರೆ ಕಾಮನನ್ನು ತೆಗೀರಿ. ಓಕೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ y² ಇದೆ, ಇಲ್ಲಿ y ಇದೆ. ವೈಯನ್ನು ಕಾಮನ್ ತೆಗಿಬೋದು. y² y ಬಂದರೆ y ಉಳ್ಕೊಳ್ತು. ಮೈನಸ್ ವೈಯನ್ನು ಕಾಮನ್ ತೆಗೆದ್ರೆ 14 ಉಳಿಯುತ್ತೆ. ನೆಕ್ಸ್ಟ್ ನೋಡಿ, ಮೈನಸ್ಸಿಗೆ ಮೈನಸನ್ನು ಬರೀತೀನಿ. ಇಲ್ಲಿ ನಿಮಗೆ 13 ಇದೆ, 182 ಇದೆ. ಎಸ್, 13ಅನ್ನು ಕಾಮನ್ ತೆಗಿಬೋದು. 13 ಕಾಮನ್ ತೆಗೆದ್ರೆ ಒಳಗಡೆ y ಉಳ್ಕೊಳ್ಳುತ್ತೆ. ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಪ್ಲಸ್ ಇರೋದು ಮೈನಸ್ ಆಗುತ್ತೆ. 13 ಎಷ್ಟೇ 182 ಅಂದರೆ 13 14 182 ಬರುತ್ತೆ. = 0 ಆಯಿತು. ನೋಡಿ, ಇವೆರಡು ಎಕ್ಸ್ಪ್ರೆಷನ್ಗಳು ಏನಾಗಿದೆ? ಸೇಮ್ ಇದೆ. ಸೇಮ್ ಇತ್ತು ಅಂದ ತಕ್ಷಣ y -14ಅನ್ನು ಕಾಮನ್ ತೆಗಿತೀನಿ. ಇದನ್ನು ಕಾಮನ್ ತೆಗೆದ್ರೆ ಉಳಿಯೋದೇನು? y ಉಳ್ಕೊಳುತ್ತೆ. ನೆಕ್ಸ್ಟ್ y -14 ಕಾಮನ್ ತೆಗೆದ್ರೆ ಇಲ್ಲಿ ಉಳಿಯೋದು -13 ಉಳ್ಕೊಳ್ತು. = 0. ನೋಡಿ, ಎರಡು ಎಕ್ಸ್ಪ್ರೆಷನ್ಗಳ ನಡುವೆ ಇಂಟು ಇತ್ತು, ಇದು =0 ಆಗಿತ್ತಪ್ಪ ಅಂದರೆ ನಾವೇನು ಮಾಡ್ಬೋದು? y -14 = 0 ಆರ್ y -13 = 0 ಅಂತ ಬರ್ಕೋಬೋದು. ಓಕೆ, y ವ್ಯಾಲ್ಯೂ ಬೇಕಾದ್ರಿಂದ -14 ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. y ಮೈನಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದರೆ +14 ಆಯಿತು. y ವ್ಯಾಲ್ಯೂ +14. ಇಲ್ಲೂ ಅದೇ ರೀತಿ -13 ಆ ಸೈಡಿಗೆ ಕಳಿಸಿದ್ರೆ y ಮೈನಸ್ ಇರೋದು ಟ್ರಾನ್ಸ್ಫರ್ ಆದರೆ +13 ಆಗೋಯಿತು. ನನಗೆ y ವ್ಯಾಲ್ಯೂ ಎರಡು ಏನಾಗಿದೆ? ಪಾಸಿಟಿವ್ ಆಗಿದೆ. ಹೀಗೆ ಮಾಡೋಣ, ಎರಡರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ y-ಅನ್ನು ತೊಗೊಳ್ತೀನಿ. ನಾನು y = 14 ತೊಗೊಂಡು x ವ್ಯಾಲ್ಯೂಯನ್ನು ಫೈಂಡ್ ಮಾಡ್ತೀವಿ. ನಮಗೆ ನೋಡಿ, ಮೇಲೆ ಈಕ್ವೇಷನ್ ಬಂದಿದೆ. x = 27 - y ಅಂತ ಬಂದಿದೆಯಲ್ಲ, ಅದನ್ನು ಬರ್ಕೊಳ್ತೀನಿ. x = 27 - y ಅಂತ ಇದೆ. ಓಕೆ, = 27 - y ವ್ಯಾಲ್ಯೂನು 14 ತೊಗೊಳ್ತೀನಿ. 27 14 ಹೋದರೆ 13 ಬರುತ್ತೆ. ಗೊತ್ತಾಗ್ತಾ ಇದೆಯಾ ಅಲ್ವಾ? ನೋಡಿ, x ವ್ಯಾಲ್ಯೂ ಎಷ್ಟು ಬಂತು? 13 ಬಂತು. y ವ್ಯಾಲ್ಯೂ ಎಷ್ಟು ಬಂತು? 14 ಬಂತು. ಅಕಸ್ಮಾತ್ ನೀವು y ವ್ಯಾಲ್ಯೂ 13ಅನ್ನು ತೊಗೊಂಡ್ರೆ x ವ್ಯಾಲ್ಯೂ 14 ಬರುತ್ತೆ. ಹಾಗಾದರೆ 2 ನಂಬರ್ಸ್ ಏನಾಗಿರುತ್ತೆ? 13 and 14 ಆಗಿರುತ್ತೆ. Therefore, the 2 numbers are 13 and 14. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.